ವಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿ, ಅಭಿವೃದ್ಧಿ ರೈತರ ಉಳಿಸಲು ಒಟ್ಟಾಗಿ ಕೆಲಸ ಮಾಡೋಣ, ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಮನವಿ. ಪತ್ನಿಯನ್ನು ಕೊಲೆಗೈದು ಕಾಫಿ ತೋಟದಲ್ಲಿ ಹೂತು ಹಾಕಿದ್ದ ಪತಿ, 5 ದಿನಗಳ ಹುಡುಕಾಟದ ಬಳಿಕ ಶವ ಪತ್ತೆ, ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಬರ ಅತಿವೃಷ್ಟಿಯಿಂದ ಬೆಳೆ ಹಾನಿ ಹಿನ್ನೆಲೆ ಹಾಸನ ಜಿಲ್ಲೆಯ ಹಲವೆಡೆ ಸಚಿವರಿಂದ ವೀಕ್ಷಣೆ, ಬೆಳೆ ನಷ್ಟಕ್ಕೆ ಸಚಿವರಿಂದ ತೀವ್ರ ಬೇಸರ. ಕೋಟಿ ಕೋಟಿ ದಂಡ ಕಿರುಕುಳ ನಿಲ್ಲಲಿ, ಸರ್ಕಾರ ಗಣಿ ಇಲಾಖೆ ಸ್ಪಂದಿಸದಿದ್ದರೆ ಬಂದ್, ಕ್ರಷರ್ ಮಾಲೀಕರ ಸಂಘದಿಂದ ಎಚ್ಚರಿಕೆ. ಜನಪರ ನೀತಿಗಳ ಜಾರಿಗೆ ಆಗ್ರಹ, ಆಗಸ್ಟ್ 7ರಿಂದ ಸಿಪಿಐ ವತಿಯಿಂದ ಪಾದಯಾತ್ರೆ, ಸಿಪಿಐ ಜಿಲ್ಲಾ ಮಂಡಳಿ ಸದಸ್ಯ ಎಂಸಿ ಡೋಂಗ್ರೆ ಮಾಹಿತಿ. ವಾರ್ತೆಗಳ ವಿವರ. ಜಿಲ್ಲೆಯ ವಿವಿಧ ಸಮಸ್ಯೆ ನಿವಾರಣೆ ಜೊತೆಗೆ ಪ್ರಗತಿ ಪಥದತ್ತ ಕೊಂಡೊಯ್ಯಲು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬೆಂಬಲ ನೀಡುವಂತೆ ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಮನವಿಯನ್ನ ಮಾಡಿದ್ದಾರೆ. ಸಚಿವರಾದ ಬಳಿಕ ಮೊದಲ ಬಾರಿಗೆ ಜಿಲ್ಲೆಗೆ ಆಗಮಿಸಿದ ಅವರು ಜಿಲ್ಲೆಯ ಗಡಿಭಾಗ ಹಿರಿಸೇವೆಯಲ್ಲಿ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳಿಂದ ಸ್ವಾಗತವನ್ನ ಸ್ವೀಕರಿಸಿ ಮಾತನಾಡಿದರು. ಇವತ್ತು ರಾಜ್ಯದಲ್ಲಿ ಬರದ ಛಾಯೆ ಇದೆ, ಇದರ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಅನುದಾನ ಪಡೆಯುವ ದೃಷ್ಟಿಯಿಂದ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಎಲ್ಲೆಡೆ ಆಘಾತಕಾರಿ ಬರಗಾಲವಿದ್ದು ಮೊದಲ ಸಂಪುಟ ಸಭೆಯಲ್ಲಿ ಬರಗಾಲ ಅಧ್ಯಯನ ಮಾಡಿ ವರದಿ ನೀಡುವಂತೆ ಹೇಳಿದ್ದಾರೆ ಅಂತ ತಿಳಿಸಿದರು. ಹಾಸನ ಜಿಲ್ಲೆಗೆ ಹೊಸ ನಾಯಕತ್ವವನ್ನ ಹೈಕಮಾಂಡ್ ನೀಡಿದೆ, ಅವರಿಗೆ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು. ಇನ್ನು ನಮ್ಮ ತಂದೆ ತಾಯಿ ಪುಣ್ಯದಿಂದ ನನಗೆ ಮಂತ್ರಿಗಿರಿ ಸಿಕ್ಕಿದೆ, ಈ ವೇಳೆ ಜನರು ಕೊಟ್ಟಂತಹ ವಿಶ್ವಾಸವನ್ನ ಉಳಿಸಿಕೊಂಡು ಹೋಗ್ತಕ್ಕಂಥದ್ದು ನನ್ನ ಮುಖ್ಯ ಧ್ಯೇಯ ಅಂತ ಹೇಳಿದ್ರು. ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ನೀಡಿದ್ದ ಮಾತನ್ನ ಉಳಿಸಿಕೊಂಡಿದ್ದಾರೆ, ಮಂತ್ರಿ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಆ ಮೂಲಕ ತಮ್ಮ ಮಾತನ್ನ ಉಳಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದ್ದು ಪಕ್ಷ ಭೇದ ಮರೆತು ಜಿಲ್ಲೆಯನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯೋಣ, ಬೆಳೆ ವಿಮೆಗೆ ಪರಿಹಾರ ಕಟ್ಟಿಲ್ಲ, ಇದರಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ, ಅವರ ಹಿತ ಕಾಯೋಣ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ನ ಕೆಲ ಶಾಸಕರ ಅಸಮಾಧಾನ ವಿಚಾರವಾಗಿ ಮಾತನಾಡಿ, ಯಾವುದೇ ಮಂತ್ರಿಮಂಡಲ ವಿಸ್ತರಣೆ ಮಾಡಿದಾಗ ಇದು ಸಹಜ, ಆಕಾಂಕ್ಷಿಗಳು ಇರ್ತಾರೆ, ಹಿರಿಯರನ್ನ ಕಡೆಗಣಿಸಿದ್ದಾರೆ, ಯಾರನ್ನೋ ಬಿಟ್ಟಿದ್ದಾರೆ, ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ಇನ್ನು ಮಹಿಳೆಯರ ವಿಚಾರದಲ್ಲಿ ಮಿಸ್ಟೇಕ್ ಆಗಿದೆ, ಅದನ್ನ ಶೀಘ್ರ ತೀರ್ಮಾನ ಮಾಡ್ತಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ರು. ನಾನು 25 ವರ್ಷದಿಂದ ನೋಡ್ತಾ ಇದ್ದೀನಿ, ಬೊಮ್ಮಾಯಿ ಅವರ ಸರ್ಕಾರ ಎಷ್ಟು ದಿನಕ್ಕೆ ಬಿದ್ದು ಹೋಯ್ತು, ಯಾವಾಗ ಮಂತ್ರಿಮಂಡಲ ರಚನೆ ಮಾಡಿದಾಗ ಗಲಾಟೆ ಏನಾಯ್ತು, ಅಸಮಾಧಾನಗಳಿಲ್ಲ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈ ದೇಶದಲ್ಲಿ ಬಲಿಷ್ಠವಾಗಿದೆ, ಸಮರ್ಥನೆ ಮಾಡಿಕೊಂಡು ಇವೆಲ್ಲನೂ ನಿಭಾಯಿಸ್ಕೊಂಡು ಹೋಗುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅಂತ ಹೇಳಿದ್ರು. ಮೊದಲನೇ ಬಾರಿಗೆ ಹಾಸನ ಜಿಲ್ಲಾ ಸಚಿವರಾದ್ಮೇಲೆ ಪ್ರಥಮ ಬಾರಿಗೆ ಭೇಟಿಯನ್ನ ಕೊಡ್ತಕ್ಕಂಥ ಸಂದರ್ಭ. ಇವತ್ತು ನಮಗೆ ಅನಿವಾರ್ಯವಾಗಿ ಏನು ಬರದ ಛಾಯೆ ಕರ್ನಾಟಕ ರಾಜ್ಯದಲ್ಲಿ ಮೂಡಿದೆ, ಇದರ ಅಧ್ಯಯನವನ್ನ ಮಾಡಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಕೇಂದ್ರ ಸರ್ಕಾರದ ಅನುದಾನವನ್ನ ಪಡೆಯತಕ್ಕಂಥ ದೃಷ್ಟಿಯಿಂದ ರಾಜ್ಯ ಸರ್ಕಾರ ವರದಿಯನ್ನ ಕೊಡ್ಲಿಕ್ಕೆ ಜಿಲ್ಲಾ ಎಲ್ಲ ಸಚಿವರನ್ನ ಹೊಲಗಳಲ್ಲಿ ಹೋಗಿ ಹೊಲಗಳನ್ನ ಪ್ರತ್ಯಕ್ಷ ಸಮೀಕ್ಷೆಯನ್ನ ಮಾಡಿ ಪ್ರತ್ಯಕ್ಷವಾಗಿ ಪರಿಗಣಿಸಿ ಏನು ಇವತ್ತು ಒಂದು ಆಘಾತಕಾರಿಯಾದಂತ ಬರಗಾಲ ಬಂದಿದೆ, ಇದರಿಂದ ರೈತರನ್ನ ವಿಮುಕ್ತಗೊಳಿಸ್ತಕ್ಕಂಥ, ಅವರಿಗೆ ಪರಿಹಾರ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ನಡಿಬೇಕು ಅಂತಕ್ಕಂಥದ್ದು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತಗೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 34 ಸಚಿವರು, ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಸಚಿವರು ಇವತ್ತು ಹೊಲದಲ್ಲಿದ್ದಾರೆ. ನಿನ್ನೆ ದಿವಸನೇ ಹೋಗ್ಬೇಕು ಅಂತ ಇತ್ತು, ಇವತ್ತಿನಿಂದ ಹೋಗ್ಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಆದ್ರಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಆದ್ರೆ ನಮ್ಮ ಅಭಿಮಾನಿಗಳು, ನಮ್ಮ ಪಕ್ಷದ ಧುರೀಣರುಗಳು, ಇವರೆಲ್ಲ ಕಾರ್ಯಕರ್ತರು, ಬಂಧುಗಳು ಎಲ್ಲ ಮೊದಲನೇ ಸಾರಿ ಇಲ್ಲಿ ಬಂದಿರೋದ್ರಿಂದ ಅಭಿಮಾನದಿಂದ ಹಾರವನ್ನು ಹಾಕಿದ್ದಾರೆ.
ನಾವು ಕ್ಷಮಿಸಿ ಬರಕ್ಕೆ ಅಧ್ಯಯನ ಬಂದಂತ ಸಂದರ್ಭದಲ್ಲಿ ಆರ ತುರಾಯಿಗಳನ್ನು ಹಾಕ್ಸ್ಕೊಳ್ತಕ್ಕಂಥದ್ದು ಸಂಪ್ರದಾಯ ಅಲ್ಲ. ಆದ್ರೂ ಅನಿವಾರ್ಯವಾಗಿ ಇವತ್ತು ಅವರ ಉತ್ಸಾಹಕ್ಕೆ ನಾವು ಮನ್ನಣೆಯನ್ನ ಕೊಡಬೇಕಾಗಿದೆ. ಅದರಿಂದ ದಯಮಾಡಿ ಕ್ಷಮಿಸ್ತೀವಿ ಎಲ್ಲ ನಮ್ಮ ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಪತ್ನಿಯನ್ನ ಕೊಲೆ ಮಾಡಿ ಕಾಫಿ ತೋಟದಲ್ಲಿ ಹೂತು ಹಾಕಿದ್ದ ಘಟನೆ ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವರದಿಯಾಗಿದೆ. 5 ದಿನಗಳ ನಿರಂತರ ಹುಡುಕಾಟದ ಬಳಿಕ ಪೊಲೀಸರು ಹೂತು ಹಾಕಿದ್ದ ಸ್ಥಳವನ್ನ ಪತ್ತೆ ಮಾಡಿದ್ದಾರೆ. ಪತ್ನಿ ಗಗನಾಳನ್ನ ಕೊಲೆ ಮಾಡಿದ್ದ ಪತಿ ರಘು ಶವವನ್ನ ತನ್ನ ಕಾಫಿ ತೋಟದಲ್ಲೇ ರಹಸ್ಯವಾಗಿ ಹೂತು ಹಾಕಿದ್ದ. ಬಳಿಕ ಅಕ್ರಮ ಸಂಬಂಧದ ಕುರಿತು ತನ್ನ ಮೊಬೈಲ್ನಲ್ಲಿ ಸೆಲ್ಫಿ ವಿಡಿಯೋವನ್ನ ಮಾಡಿಕೊಂಡಿದ್ದ ಆತ ಕಳೆದ ಶನಿವಾರ ರಾತ್ರಿ ತೋಟದಲ್ಲೇ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ. ಪತಿ ರಘು ಕಳೆದ ಭಾನುವಾರವೇ ಅಂತ್ಯ ಸಂಸ್ಕಾರಗೊಂಡಿದ್ದರೂ ಕೂಡ ನಾಪತ್ತೆ ಆಗಿದ್ದ ಪತ್ನಿ ಗಗನಾಳ ದೇಹಕ್ಕಾಗಿ ಪೊಲೀಸರು ಶನಿವಾರದಿಂದಲೂ ಕೂಡ ನಿರಂತರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಅಂತಿಮವಾಗಿ ಬುಧವಾರ ರಘುವಿನ ಕಾಫಿ ತೋಟದಲ್ಲೇ ಇದೀಗ ಗಗನಾಳ ಮೃತದೇಹ ಪತ್ತೆ ಆಗಿರ್ತಕ್ಕಂಥದ್ದು. ಹೂತು ಹಾಕಿದ್ದ ಜಾಗವನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಮೃತದೇಹವನ್ನ ಹೊರತೆಗೆಯಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಇನ್ನು ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ತನಿಖೆ ಈಗ ಮುಂದುವರೆದಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬರಗಾಲದ ಛಾಯೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ವಿವಿಧ ಬೆಳೆ ಹಾನಿಯಾಗಿರುವ ಬಗ್ಗೆ ಹಾಗೂ ಬಿಳಿಸುಳಿ ರೋಗದಿಂದ ಮೆಕ್ಕೆಜೋಳ ನಾಶವಾಗಿರುವ ಪ್ರದೇಶಗಳಿಗೆ ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿಯನ್ನು ನೀಡಿ ಖುದ್ದು ಪರಿಶೀಲನೆಯನ್ನು ನಡೆಸಿದರು. ಬುಧವಾರ ಬೆಳಗ್ಗೆ ಬೆಂಗಳೂರಿನಿಂದ ಜಿಲ್ಲೆಯ ಗಡಿಭಾಗ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸೇವೆಗೆ ಆಗಮಿಸಿದ ಸಚಿವರು ಹೊನ್ನೇನಹಳ್ಳಿ, ಬಾಗೂರು ಹ್ಯಾಂಡ್ ಪೋಸ್ಟ್ ಮೊದಲಾದ ಕಡೆಗಳಲ್ಲಿ ನಷ್ಟದ ವೀಕ್ಷಣೆಯನ್ನ ಮಾಡಿದ್ರು. ನಂತರ ಹೊಳೆನರಸೀಪುರ ತಾಲೂಕು ಮೂಡಲಹಿಪ್ಪೆ, ತಟ್ಟೆಕೆರೆ, ದೊಡ್ಡಕಾಡುನೂರು, ಹಳ್ಳಿ ಮೈಸೂರು ಮೊದಲಾದ ಕಡೆಗಳಲ್ಲಿ ರೈತರ ಜಮೀನುಗಳಿಗೆ ತೆರಳಿ ಯಾವ ಬೆಳೆ ನಾಶ ಆಗಿದೆ ಅಂತ ಖುದ್ದು ಗಮನಿಸಿದ್ರು. ಮಧ್ಯಾಹ್ನದ ನಂತರ ಅರಕಲಗೂಡು ತಾಲೂಕಿನ ದುಮ್ಮಿ, ಉಲ್ಲಂಘಾಲ, ಗಂಗನಾಳು, ವಡ್ರಹಳ್ಳಿ ಇಲ್ಲೆಲ್ಲ ಕೂಡ ಅವಲೋಕನವನ್ನ ನಡೆಸಿದ್ದಾರೆ. ಈ ಬೆಳೆ ಮಳೆಯ ಕೊರತೆಯಿಂದ ಬಿತ್ತನೆ ಆಗದ ಪ್ರದೇಶ, ಬಿಳಿಸುಳಿ ರೋಗದ ಕುರಿತು ವೀಕ್ಷಣೆಯನ್ನ ಮಾಡಿದ್ರು. ಈ ವೇಳೆ ಬೆಳೆ ನಷ್ಟಕ್ಕೆ ಸಚಿವರು ತೀವ್ರ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರೊಂದಿಗೆ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಹಾಜರಿದ್ದರು. ಬೆಳೆ ನಷ್ಟದ ಬಗ್ಗೆ ಮಾಹಿತಿಯನ್ನ ಸಚಿವರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಧಿಕಾರಿಗಳು. ಡಾಕ್ಯುಮೆಂಟಲ್ಲಿ ನೀವು ಹೇಳಕ್ ಹೋದ್ರು ನಂಬಲ್ಲ. ಅವರು ಯಾರು NDRF ನೀವು ಅದನ್ನ ಡಾಕ್ಯುಮೆಂಟ್ರಿ ಪರ್ಫೆಕ್ಟ್ ಆಗಿದ್ದಾಗ ನಾವು ಎಲ್ಲಿ ಬೇಕಾದ್ರೂ ಹೋಗಿ ಗೆದ್ದು ಬರ್ಬೋದು. ಒಂದ್ಸರಿ ಹೋಗಿ ಕೋರ್ಟಲ್ಲಿ ಗೆದ್ದು ಬರಲ್ಲ, ಸುಪ್ರೀಂ ಕೋರ್ಟಲ್ಲಿ. ಹಂಗೆ ನೀವು ಇದನ್ನ ಮಾಡಿ ಯಾವ ಎಷ್ಟಿದೆ ಎಲ್ಲ ಒಂದೊಂದು ಇಂಥ ಫ್ಲಾಟ್ ಫೋಟೋ ಹೋಗೋಣ ಸ್ವಲ್ಪ ಹಿಂದೆ ಬಂದ್ರಪ್ಪ ಈ ವರ್ಷ ಆಯ್ಕೆ ಮಾಡಲಿಕ್ಕೆ ನೀವು ಕೊಟ್ಟಂತ ಅವತ್ತಿನ ಅದ್ಭುತವಾದಂತ ಬೆಂಬಲ ಕೂಡ ಸಾರ್ಥಕವಾಗಿದೆ. ಅವರ ಸಹಕಾರದಿಂದ ಇವತ್ತು ನಾವು ಮಂತ್ರಿ ಆಗ್ಲಿಕ್ಕೆ ಸಹಕಾರ ಆಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಂಭ್ರಮದಿಂದ ನಾವೆಲ್ಲ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಮುಂದೆ ಸವಾಲುಗಳಿದ್ದಾವೆ. ನಮ್ಮ ಸವಾಲುಗಳನ್ನ ಮೆಟ್ಟಿ ನಾವು ಈ ಜಿಲ್ಲೆಯಲ್ಲಿ ಸಾಮಾನ್ಯ ಒಬ್ಬ ರೈತನ ಮಗನಾಗಿ ಹುಟ್ಟಿ ಈ ಜಿಲ್ಲೆಯ ಆಡಳಿತವನ್ನು ನಡೆಸಬಲ್ಲ ಅಂತಕ್ಕಂಥ ಒಂದು ಇದನ್ನ ತೋರಿಸಬೇಕಾಗಿದೆ. ಆ ಸವಾಲು ನಮ್ಮ ಮುಂದೆ ಇದೆ. ಆ ಸವಾಲನ್ನ ಜನಸಾಮಾನ್ಯರ ಮಧ್ಯದಲ್ಲಿ ಕಳೆದು ಜನಸಾಮಾನ್ಯರಿಗೆ ಹತ್ತಿರವಾಗಿ ನಾನು ಪ್ರಥಮವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು, ನನ್ನನ್ನ 4 ಸಾರಿ ವಿಧಾನಸಭಾ ಕ್ಷೇತ್ರದ ಸದಸ್ಯನನ್ನಾಗಿ ನಾನು 1 ಸಾರಿ 14 ಮತಗಳಿಂದ ಸೋಲ್ಬೇಕಾದಂತ ಪರಿಸ್ಥಿತಿ ಬಂತು. ಆದರೂ ನನ್ನನ್ನ 4 ಸಾರಿ ಶಾಸಕನನ್ನಾಗಿ ಮಾಡಿ ನನ್ನನ್ನ
ಈ ಸ್ಥಾನಕ್ಕೆ ತಂದಿರತಕ್ಕಂತ ಅರಸೀಕೆರೆ ಕ್ಷೇತ್ರದ ನನ್ನ ಜನತೆಯ ಕಲ್ಲು ಗಣಿಗಾರಿಕೆ ಮತ್ತೆ ಸ್ಟೋನ್ ಕ್ರಷರ್ ಉದ್ಯಮದ ಮೇಲೆ ಸರ್ಕಾರ ವಿಧಿಸಿರುವ OTS ದಂಡ ಮತ್ತೆ KSRSAC ವರದಿ ಆಧಾರಿತ ನೋಟಿಸ್ಗಳು ಹಾಗೂ ಸಂಬಂಧಿಸಿದ ಅಧಿಸೂಚನೆಗಳನ್ನ ತಕ್ಷಣ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಕ್ವಾರಿ ಹಾಗೂ ಸ್ಟೋನ್ ಕ್ರಷರ್ಗಳನ್ನ ಬಂದ್ ಮಾಡಿ ಹೋರಾಟ ನಡೆಸಲಾಗುವುದು ಅಂತ ಕರ್ನಾಟಕ ರಾಜ್ಯ ಕಲ್ಲು ಗಣಿ ಮತ್ತೆ ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಸಂಘದ ಅಧ್ಯಕ್ಷ ಡಿ ಸಿದ್ದರಾಜು ಅವರು ರಾಜ್ಯ ಸರ್ಕಾರ ಮತ್ತೆ ಗಣಿ ಇಲಾಖೆ ನಡುವೆ ಹೊಂದಾಣಿಕೆ ಇಲ್ಲ, ನಮ್ಮ ಮೇಲೆ ಗದಾ ಪ್ರಹಾರವನ್ನ ಮಾಡ್ತಾ ಇದ್ದಾರೆ, ನಮ್ಮನ್ನ ಸಾಲಗಾರರು ಖಳನಾಯಕರನ್ನಾಗಿ ಮಾಡಲಾಗ್ತಾ ಇದೆ, 1 ಹೆಕ್ಟೇರ್ ಕ್ರಷರ್ ನಡೆಸುವ ಪ್ರದೇಶಕ್ಕೆ 5 ಲಕ್ಷ ರು ರಾಯಲ್ಟಿ ನಿಗದಿ ಮಾಡಬೇಕು, ನಾವೇನು ಜಲ್ಲಿ ಎಂಸ್ಯಾಂಡ್ ಅನ್ನ ರಫ್ತು ಮಾಡ್ತಾ ಇಲ್ಲ, ಸರ್ಕಾರಿ ಕೆಲಸ ಹಾಗೂ ಇತರರಿಗೆ ನೀಡ್ತಾ ಇದ್ದೇವೆ, ಆದ್ರೂ ಕೂಡ ನಮ್ಮನ್ನ ಮಾನಸಿಕವಾಗಿ ಕುಗ್ಗಿಸುವ ಕೆಲಸ ಮುಂದುವರೆದಿದೆ. ಅಂಡ್ ಇದೇ ರೀತಿ ಇದು ಮುಂದುವರೆದ್ರೆ ನಾವು ಕ್ರಷರ್ ಎಲ್ಲಾನು ಕೂಡ ಬಂದ್ ಮಾಡುವ ಅನಿವಾರ್ಯತೆ ಎದುರಾಗಬಿಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಕಾರ್ಯದರ್ಶಿ ಭಾಸ್ಕರ್ ಅಂತಕ್ಕಂಥವ್ರು ಮಾತನಾಡಿ, ಸರ್ಕಾರ ಮತ್ತೆ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಪ್ರತಿ ವರ್ಷ ಗಣಿಗಳ ಆಡಿಟ್ ನಡೆಸುತ್ತಿರುವ ಸಂದರ್ಭದಲ್ಲಿ ಅದೇ ವಿಷಯಕ್ಕೆ KSRSAC ವರದಿ ಆಧಾರವನ್ನಾಗಿ ಮಾಡಿಕೊಂಡು ಮತ್ತೆ ದಂಡ ವಿಧಿಸತಕ್ಕಂಥದ್ದು ಅವೈಜ್ಞಾನಿಕ ಹಾಗೂ ಅನ್ಯಾಯ ಅಂತ ದೂರಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ MT ಕೃಷ್ಣೇಗೌಡ, ಉಪಾಧ್ಯಕ್ಷ ಮನೋಜ್ ಶೆಟ್ಟಿ, ಶಶಿಧರ್, ಕಾರ್ಯದರ್ಶಿ ಮಹೇಶ್, ಉಪಾಧ್ಯಕ್ಷ ಸೋಮಶೇಖರ್, ಮಂಜುನಾಥ್, ಉಮಾಶಂಕರ್ ಹಾಜರಿದ್ದರು. ಇದರಲ್ಲಿ ಏನಾಗಿದೆ, ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇದು ನಮ್ಮ ಮಾತೃ ಇಲಾಖೆ, ಅದನ್ನು ಇವಾಗ ಕೆಸಾರ್ಕ್ ಅನ್ನೋ ಕಂಪ್ನಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಅಂದರೆ ನಮಗೆ ಇಷ್ಟು ವರ್ಷಗಳಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಒಂದು ವರ್ಷಕ್ಕೆ ಒಂದು ಸತಿ ಆಡಿಟ್ ಅಂತ ಮಾಡಿ ನಾವು ಏನು ಖನಿಜ ಪ್ರಮಾಣನ ನಮ್ಮ ಕಲ್ಲು ಬಂಡೆಗಳಿಂದ ತೆಗೆದಿರ್ತೀವಿ ಅದನ್ನು ಅಳಿಸಿ ನಮಗೆಲ್ಲ ನೋಟಿಸ್ ಕೊಟ್ಟು ನಮ್ಮಲ್ಲಿ ಏನು ನೀವು ತೆಗೆದಿದ್ದಾರೆ ಅದಕ್ಕೆ ರಾಜಧನ ತುಂಬಿ ಅಂತ ಹೇಳಿ ಅಲ್ಲಿ ಕಟ್ಟಿಸ್ಕೊಳ್ತಾ ಇರ್ತದ್ದು ಒಂದು ಪ್ರತೀಕ ನಡೀತಾ ಬಂತು ಸುಮಾರು ವರ್ಷಗಳಿಂದ. 1994ನೇ ಇಸ್ವಿಯಿಂದ 2016ರಲ್ಲಿ MDP ಅನ್ನೋ ಒಂದು ಪದ್ಧತಿನ ಎತ್ಕೊಂಬಂದರು, ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್ ಅಂದ್ಬಿಟ್ಟು. ಅಂದರೆ ನಾವು ತೊಗೊಂಡೋಗಕ್ಕೆ ಮುಂಚೆನೇ ನಮ್ಮ ವೆಹಿಕಲ್ಸ್ಗೆ ಅಡ್ವಾನ್ಸ್ ರಾಯಲ್ಟಿ ಕಟ್ಟಿ ಅಲ್ಲಿ ಒಂದು ಚಲನ್ ಥರ ಬರುತ್ತೆ, ಅದನ್ನು ತೋರಿಸ್ಬಿಟ್ಟು, ಅಂದರೆ ಯಾವುದು ಮೇಜರ್ ಮಿನರಲ್ಸ್ಗೆ ಇರುತ್ತಲ್ಲ ಆ ಥರ ಒಂದು ತೋರಿಸ್ಬಿಟ್ಟು ಅದನ್ನು ವ್ಯಾಲಿಡ್ ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್ಸ್ನ ವೆಹಿಕಲ್ ನಂಬರು, ಡೆಸ್ಟಿನೇಷನ್ನು ಎಲ್ಲ ನೋಡಿಬಿಟ್ಟು ಆಮೇಲೆ ಅದನ್ನು ಸಾಗಾಣಿಕೆ ಮಾಡಬೇಕು ಅಂತ ಹೇಳಿ ಅದರಲ್ಲಿ ರಾಜಧನ ತುಂಬಿಸ್ಕೊಳ್ಳೋಂಥ ಒಂದು ಪದ್ಧತಿನ ತಂದರು. ಹಾಗೆ ನಮ್ಮ ಖನಿಜ ಸಂಪತ್ತು ಏನಿದೆ, ನಾವೇನು ತೆಗಿತಾ ಇದ್ದೀವಿ ಕಲ್ಲು, ಸಾಮಾನ್ಯದ ಕಟ್ಟಡದ ಕಲ್ಲು, ಅದು ಎಂಸ್ಯಾಂಡ್ ಆಗಲಿ ಜಲ್ಲಿ ಆಗಲಿ ಹೋಗೋದು 70ರಿಂದ 80 ಭಾಗ ನಮ್ಮ ಸರ್ಕಾರಿ ಕಾಮಗಾರಿಗಳಿಗೆ, ಯಾವುದು ಸರ್ಕಾರದಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಇಲಾಖೆಗಳಿದೆ, PWD, PRD, ರೈಲ್ವೇಸು, ಲ್ಯಾಂಡ್ ಆರ್ಮಿ ಮತ್ತು ಈ ಥರ ವೇದಾಸ್ ಅಂತ ಹೇಳ್ತೀವಿ ನಾವು, ವೇರಿಯಸ್ ವರ್ಕ್ ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಸ್, ಅಲ್ಲಿಗೆ ಅವ್ರಿಗೆ ಹೋಗ್ತಾ ಇದೆ 70ರಿಂದ 80 ಭಾಗ. ಇನ್ನೊಂದು 20-25 ಭಾಗ ಮನೆ ಕಟ್ಟೋರಿಗೆ, ಬಿಲ್ಡಿಂಗ್ಸ್ಗೆ, ಇಂಥದಕ್ಕೆ ಹೋಗ್ತಾ ಇದೆ. ಆದರೆ ಆ ಕಡೆ ಬಿಲ್ ಕೊಡೋಂಥ ಸಮಯದಲ್ಲಿ ರಾಯಲ್ಟಿ ಏನಕ್ಕೆ ಬೇಕದು? ಇವ್ರು ಕರೆಕ್ಟಾಗಿ ರೂಲ್ ಮಾಡೋದೇ ಆದರೆ ಒಂದೇ ರೂಲಲ್ಲಿ ವಸೂಲು ಮಾಡ್ಕೋಬೋದು. ಪ್ರತಿ ತಿಂಗಳು ಬರ್ತಾರೆ, ಜಾಸ್ತಿ ಆಗಿದೆ ಅಂತ ಅಂದರೆ ಪ್ರತಿ ತಿಂಗಳು ಬಂದಾಗ ಇವರು ಇದು ಅಸೆಸ್ಮೆಂಟ್ ಮಾಡಬೇಕು, ಏನು ಕ್ವಾರೆಸೆಂಟ್ ಮಾಡಿ ಇದು ಲೀಗಲ್ ಆಗಿದೆಯಾ ಅನ್ಲೀಗಲ್ ಆಗಿದೆಯಾ ಅಂತ ನೋಡ್ಬೇಕು. ಅದನ್ನು ನೋಡ್ಬಿಟ್ಟು ನಮಗೆ ಅವತ್ತೇ ನೋಟಿಸ್ ಕೊಟ್ಟರೆ ಅವತ್ತೇ ಕಟ್ತಿದ್ದು. ಈಗ ಒಂದೇ ಸರಿ ಬಂದ್ಬಿಟ್ಟು 25 ಕೋಟಿ 30 ಕೋಟಿ 40 ಕೋಟಿ ಹಾಕಿದರೆ ಎಲ್ಲಿಂದ ಕಟ್ಟಬೇಕು? ಕೋರ್ಟಿಗೆ ಹೋಗಿದ್ದೇನು ಉದ್ದೇಶ ಏನು ಅಂತ ಅಂದರೆ, ಕೋರ್ಟಿಗೆ ಹೋಗಿದ್ದನ್ನು ಈಗ ನಾವು ಎಷ್ಟು 82ರಿಂದ ಹೊಡಿತಾ ಇದ್ದಾರೆ. ಡಿಪಾರ್ಟ್ಮೆಂಟು ಡ್ಯಾಮ್ಗೆ ಬಂದಿದೆ, ನಮಗೆ ಗೊರೂರು ಡ್ಯಾಮ್ಗೆ, ಅಲ್ಲಿಂದ ಬಂದಿರೋದನ್ನು ಇವತ್ತು ತಂದುಬಿಟ್ಟು 25 ಕೋಟಿ 30 ಕೋಟಿ ಹಾಕಿದರೆ ಎಲ್ಲಿಂದ ಕಟ್ಟಬೇಕು? ಕೋರ್ಟಲ್ಲಿ ಏನಾಗಿದೆ ಅಂತಂದರೆ, ಈಗ 82ರಿಂದ ಬರ್ತಾ ಇರೋ ಕ್ರಷರನ್ನು ಕೊಟ್ಟಿದ್ದಾರೆ, ಕೊಟ್ಟುಬಿಟ್ಟು ಪಾಣಿನ ಇವತ್ತು ಚೇಂಜ್ ಮಾಡಿ ಕೋರ್ಟಿಗೆ ಹಾಕಿದ್ರೆ ಏನೇನು ಮಾಡ್ತಾರೆ? ಇದು ದೇಶ ಮತ್ತೆ ರಾಜ್ಯದಲ್ಲಿ ಜನಪರ ನೀತಿಗಳನ್ನ ಜಾರಿಗೆ ತರಲು ಸರ್ಕಾರದ ನೀತಿಯಲ್ಲಿ ಬದಲಾವಣೆ ಅತ್ಯಗತ್ಯವಾಗಿದೆ ಅಂತ CPI ಜಿಲ್ಲಾ ಮಂಡಳಿ ಸದಸ್ಯ MC ಡೋಂಗ್ರೆ ಹೇಳಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಬಿಜೆಪಿ ಹಾಗೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ರಾಜ್ಯದ ಮೂಲಭೂತ ಸಮಸ್ಯೆಗಳಿಗೆ ಸಮರ್ಪಕ ಪರಿಹಾರವನ್ನು ಕಲ್ಪಿಸುವಲ್ಲಿ ವಿಫಲವಾಗಿದ್ದಾವೆ ಅಂತ ಆರೋಪಿಸಿದ್ದಾರೆ. ಭೂ ಸುಧಾರಣಾ ಕಾಯ್ದೆಗೆ ಹಿಂದಿನ ಬಿಜೆಪಿ ಸರ್ಕಾರ ತಂದಿದ್ದ ತಿದ್ದುಪಡಿಗಳನ್ನ ಅಧಿಕಾರಕ್ಕೆ ಬಂದ ಬಳಿಕ ಹಿಂಪಡೆಯುವುದಾಗಿ ಕಾಂಗ್ರೆಸ್ ಭರವಸೆಯನ್ನ ನೀಡಿದ್ರು ಕೂಡ ಅದು ಈ ಕ್ಷಣದವರೆಗೂ ಈಡೇರಿಲ್ಲ. ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ, ರೈತರಿಗೆ ಗುಣಮಟ್ಟದ ಬೀಜ ಮತ್ತೆ ಗೊಬ್ಬರ ಪೂರೈಕೆ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳು ಕೂಡ ಇನ್ನೂ ಈಡೇರಿಲ್ಲ ಅಂತ ತಿಳಿಸಿದರು. ಇನ್ನು ರಾಜ್ಯದಲ್ಲಿ ಕಳಪೆ ಬಿತ್ತನೆ ಬೀಜ ಹಾಗೂ ಕಳಪೆ ಗೊಬ್ಬರ ಮಾರಾಟ ವ್ಯಾಪಕವಾಗಿ ನಡೀತಾ ಇರತಕ್ಕಂಥದ್ದು. ಇದರಿಂದ ರೈತರಿಗೆ ಸರ್ಕಾರವೇ ಅವರಿಗೆ ಹೊಣೆ ಆಗಬೇಕಾಗುತ್ತೆ. ಗುಣಮಟ್ಟದ ಬೀಜ ಮತ್ತೆ ಗೊಬ್ಬರ ವಿತರಣೆಯನ್ನು ಸರ್ಕಾರವೇ ಮಾಡಬೇಕು ಅಂತ ಆಗ್ರಹಿಸಿದರು. ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸೋದಲ್ಲಾಗಲಿ, ಬೆಲೆ ಏರಿಕೆಯನ್ನು ಬಗೆಹರಿಸೋದಲ್ಲಾಗಲಿ, ಅಥವಾ ಕೋಮು ಸಾಮರಸ್ಯ ಜನಗಳ ಮಧ್ಯೆ ಒಂದು ಜಾತಿ ಅಥವಾ ಕೋಮುವಾದಿ ಡಿಫರೆನ್ಸ್ಗಳನ್ನು ಅದನ್ನು ಹೆಚ್ಚಿಗೆ ಮಾಡ್ತಾ ಬಂದಿದ್ದಾರೆ ವಿನಃ ಜನಗಳ ಮಧ್ಯೆ ಒಗ್ಗಟ್ಟನ್ನು ತರಲಿಕ್ಕೆ BJP ಸರ್ಕಾರ ಸೋತಿದೆ. ಹೀಗಾಗಿ ಮತ್ತೊಂದು ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ಪೆಟ್ರೋಲ್ ಬೆಲೆ ನೀತಿ ಇದೆಯಲ್ಲ ಈ ಸರ್ಕಾರದ್ದು, ಯಾವುದೇ ದೇಶದ ಸರ್ಕಾರ ಇಲ್ಲಿವರೆಗೆ ಆ ರೀತಿ ಮಾಡಿ. ಬೇರೆ ದೇಶದಲ್ಲಿ ಏನಂತ ಹೇಳಿದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ತೈಲ ಬೆಲೆ ಕಮ್ಮಿ ಆದರೆ ಸಹಜವಾಗಿ ಪೆಟ್ರೋಲ್ನ ಬೆಲೆಯನ್ನು ಕಮ್ಮಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ಅದನ್ನು ಆಗಲೇ ಇಲ್ಲ. ಭಾಳ ದೊಡ್ಡ ಮೋಸ, ಭಾಳ ದೊಡ್ಡ ದರೋಡೆ ಆ ದೇಶದ ಜನರದ್ದು ಆಗ್ತಾಯಿದೆ. ಈಗ ಮತ್ತೆ ಆ E20 ಪೆಟ್ರೋಲ್ ಅಂತ ತಂದು ಅದು ಬೇರೆ ಒಂದು ದೊಡ್ಡ ವಿವಾದಕ್ಕೆ ಸರ್ಕಾರ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ನಾವು ಒಂದು ಘೋಷಣೆಯನ್ನು ಈಗ ದಿನಾಂಕ 6ನೇ ತಾರೀಕಿಂದ 14ನೇ ತಾರೀಕುವರೆಗೆ ದೇಶದಲ್ಲಿ ಸರ್ಕಾರ ಬದಲಾವಣೆ ಆಗಬೇಕು, ಸರ್ಕಾರದ ನೀತಿಯಲ್ಲಿ ಬದಲಾವಣೆ ಆಗಬೇಕು. ಸೊ ಒಂದು ಪರಿವರ್ತನೆಯ ಕಾಲ ಈಗ ಬಂದಿದೆ. 12 ವರ್ಷ BJP ಸರ್ಕಾರವನ್ನು ನಾವು ನೋಡಿ ಆಯಿತು. ಅವರು ಎಲ್ಲ ರಂಗದಲ್ಲೂ ಸಹ ಸೋತಿದ್ದಾರೆ. ಹೀಗಾಗಿ ಬದಲಾವಣೆ ಬೇಕು ಎಂಬ ಒಂದು ಘೋಷಣೆಯೊಂದಿಗೆ ದಿನಾಂಕ 6ರಿಂದ 14ರವರೆಗೆ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಸನದಲ್ಲೂ ಸಹ ಪಾದಯಾತ್ರೆಯನ್ನು ನಾವು ಶುರು ಮಾಡ್ತೇವೆ. 7ನೇ ತಾರೀಕು ದಿನಾಂಕ 7ನೇ ತಾರೀಕು ಸಕಲೇಶಪುರದಿಂದ ನಾವು ಪಾದಯಾತ್ರೆಯನ್ನು ಶುರು ಮಾಡ್ತೇವೆ. ನಮಗೆ ಭಾಳ ಖುಷಿ ಸಂಗತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ಕಾಮ್ರೇಡ್ ಸಾಥಿ ಸುಂದರೇಶ್ ಅವರು ಸಹ ಅದನ್ನು ಸಕಲೇಶಪುರಕ್ಕೆ ಬಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇವೆ. ಅದೇ ರೀತಿ ಹಾಸನದಲ್ಲಿ ನಾವು ಒಟ್ಟು 3 ದಿನ ಪಾದಯಾತ್ರೆ ಮಾಡಬೇಕು ಅಂತ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಇರುವ ಪಕ್ಷದ ಸದಸ್ಯರೆಲ್ಲ ಹೆಚ್ಚಾಗಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿ, ಅಭಿವೃದ್ಧಿ ರೈತರ ಉಳಿಸಲು ಒಟ್ಟಾಗಿ ಕೆಲಸ ಮಾಡೋಣ, ನೂತನ ಸಚಿವ KM ಶಿವಲಿಂಗೇಗೌಡ ಮನವಿ. ಪತ್ನಿಯನ್ನು ಕೊಲೆಗೈದು ಕಾಫಿ ತೋಟದಲ್ಲಿ ಹೂತು ಹಾಕಿದ್ದ ಪತಿ, 5 ದಿನಗಳ ಹುಡುಕಾಟದ ಬಳಿಕ ಶವ ಪತ್ತೆ, ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಬರ ಅತಿವೃಷ್ಟಿಯಿಂದ ಬೆಳೆ ಹಾನಿ ಹಿನ್ನೆಲೆ ಹಾಸನ ಜಿಲ್ಲೆಯ ಹಲವೆಡೆ ಸಚಿವರಿಂದ ವೀಕ್ಷಣೆ, ಬೆಳೆ ನಷ್ಟಕ್ಕೆ ಸಚಿವರಿಂದ ತೀವ್ರ ಬೇಸರ. ಕೋಟಿ ದಂಡ ಕಿರುಕುಳ ನಿಲ್ಲಲಿ, ಸರ್ಕಾರ ಗಣಿ ಇಲಾಖೆ ಸ್ಪಂದಿಸದಿದ್ದರೆ ಬಂದ್, ಕ್ರಷರ್ ಮಾಲೀಕರ ಸಂಘದಿಂದ ಎಚ್ಚರಿಕೆ. ಜನಪರ ನೀತಿಗಳ ಜಾರಿಗೆ ಆಗ್ರಹ, ಆಗಸ್ಟ್ 7ರಿಂದ ಸಿಪಿಐ ವತಿಯಿಂದ ಪಾದಯಾತ್ರೆ, ಸಿಪಿಐ ಜಿಲ್ಲಾ ಮಂಡಳಿ ಸದಸ್ಯ MC ಡೋಂಗ್ರೆ ಮಾಹಿತಿ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.